ಕಟ್ಟಡ ನಿರ್ಮಾಣ ಕಾರ್ಮಿಕರ ಸಂಘ ಮುಳಬಾಗಿಲು ತಾಲೂಕು ಮುಳಬಾಗಿಲು ಕಾರ್ಮಿಕರ ವಿಶ್ವ ಕಾರ್ಮಿಕರ ದಿನಾಚರಣೆ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಕಟ್ಟಡ ಕಾರ್ಮಿಕರ ಅಧ್ಯಕ್ಷರಾಗಿರುವಂತಹ ಅವರೇ, ಶ್ರೀ ಶಂಕರ್ ಅವರೇ, ಸಂಚಾಲಕ ನಾಗಮ್ಮ ಅವರೇ, ಮತ್ತೆಲ್ಲ ಹಾಗೆ ವಕೀಲರಾದಂತಹ ಎ ನಾಗರಾಜ್ ಅವರೇ, ಹಾಗೆ ಸಿ ಸುಬ್ರಹ್ಮಣ್ಯ ಅವರೇ, ಅವರು ಒಳ್ಳೆಯ ಪ್ರಾರ್ಥನೆಯನ್ನು ಮಾಡಿದಂತಹ ಪೂಜಾ ಮತ್ತು ತಂಡದವರೇ, ವೇದಿಕೆ ಮುಂಭಾಗದಲ್ಲಿರುವ ಕಟ್ಟಡ ಕಾರ್ಮಿಕರೇ ಮತ್ತೆಲ್ಲ ಪದಾಧಿಕಾರಿಗಳೇ ಮತ್ತು ವೇದಿಕೆಯನ್ನು ಅಲಂಕರಿಸಿರುವ ಎಲ್ಲ ಗಣ್ಯಮಾನ್ಯರೇ, ಇವತ್ತು ವಿಶ್ವ ಕಾರ್ಮಿಕರ ದಿನಾಚರಣೆ ಅಂದಾಗ ಏನು ಕಾರ್ಮಿಕ ಅಂದಾಗ ಶ್ರಮಿಕರು, ಅನ್ನ ನೀಡುವಂತಹ ಶ್ರಮಿಕರು ನೀವೆಲ್ಲ ಕಾರ್ಮಿಕರು ಅಂದರೆ. ಇಂತಹ ಕಾರ್ಯಕ್ರಮಗಳಿಗೆ ಸಮಾಜ ಕೈ ಜೋಡಿಸ್ಬೇಕಾಗಿತ್ತು. ಸಮಾಜದಲ್ಲಿರುವ ಎಲ್ಲ ತಾಲೂಕು ಆಡಳಿತ ಎಲ್ಲರೂ ಕೂಡ ಕೈ ಜೋಡಿಸ್ಬೇಕಾಗತ್ತೆ. ವಿಶೇಷವಾಗಿ ಕಾರ್ಮಿಕ ಇಲಾಖೆಯವರು ಮುಂದಿನ ದಿನಗಳಲ್ಲಿ ನೀವು ಕೂಡ ಅವರ ಸಹಯೋಗವನ್ನು ಪಡೆಯಬೇಕು. ಅವರ ಸಹಯೋಗದೊಂದಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಾಗ ಇನ್ನೂ ಸ್ವಲ್ಪ ಅಪ್ಡೇಟ್ ಆಗುತ್ತೆ. ನಿಜವಾದ ಕಾರ್ಮಿಕ ದಿನಾಚರಣೆ ಆಚರಣೆ ಮಾಡುವಾಗ ಆ ಇಲಾಖೆಯಲ್ಲಿ ದೊರೀತಾ ಇರುವ ಎಲ್ಲ ಸವಲತ್ತುಗಳನ್ನು ನೀವು ಪಡೀಬೇಕು. ಏನೇನು ಸವಲತ್ತುಗಳಿದೆ, ಫಲಾನುಭವಿಗಳಿಗೆ ಏನಾದರೂ ಸಲಕರಣೆಗಳನ್ನು ಹಂಚೋದು ಅಂತ ಕಾರ್ಯಕ್ರಮಗಳು ಇದ್ದಾಗ ಅವೆಲ್ಲ ಕರೆಸಿ ಆ ಸಲಕರಣೆಗಳನ್ನು ಹಂಚುವ ಕಾರ್ಯಕ್ರಮಗಳು ಎಲ್ಲ ಜಿಲ್ಲಾ ಹಂತದಲ್ಲೆಲ್ಲ ಮಾಡ್ತಾರೆ. ಅದನ್ನು ಕೂಡ ತಾಲೂಕು ಹಂತಕ್ಕೆ ಬರಬೇಕು. ಆ ರೀತಿಯ ವಿನೂತನವಾಗಿ ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ಆಯೋಜಿಸಿಕೊಳ್ಳುತ್ತೆ. ಏನು ಕಾರ್ಮಿಕರಾಗಿ ಉಳಿಯಬೇಕೆ? ಯಾವಾಗಲೂ ಕೂಡ ನೀವು ಕಾರ್ಮಿಕರಾಗಿದ್ದೀರಿ, ನಿಮ್ಮ ಮಕ್ಕಳನ್ನು ಅಪ್ಡೇಟ್ ಮಾಡ್ಕೋಬೇಕು. ಮುಖ್ಯವಾಗಿ ನಿಮ್ಮ ಮಕ್ಕಳನ್ನು ಬಾಲ ಕಾರ್ಮಿಕರಾಗಿ ದುಡಿಸ್ಕೋಬಾರ್ದು. ನೀವೇನು ಕಾರ್ಮಿಕರಾಗಿದ್ದೀರಿ, ಆದರೆ 14 ವರ್ಷದ ಒಳಗೆ 18 ವರ್ಷದ ಒಳಗೆ ಮಕ್ಕಳನ್ನು ಯಾವತ್ತೂ ಕೂಡ ನೀವು ನಿಮ್ಮ ಜೊತೆಯಲ್ಲಿ ಕೆಲಸ ಕರ್ಕೊಂಡು ಹೋಗಬಾರ್ದು. ನೀವು ಮಾಡಬೇಕಾದ ಮುಖ್ಯವಾದ ಕರ್ತವ್ಯ ಅಂದರೆ ಅವರಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಡಿಸೋದು. ನೀವು ಒಳ್ಳೆಯ ಶಿಕ್ಷಣವನ್ನು ನೀವು ಏನೇ ಕಷ್ಟಪಡಿ ಏನು ಮಾಡೋಕ್ಕೂ ಆಗಲ್ಲ. ನೀವು ಕಷ್ಟಪಡಲೇಬೇಕು. ನೀವು ಕಷ್ಟಪಟ್ಟೆ ಆದರೂ ನಿಮ್ಮ ಮಕ್ಕಳನ್ನು ಒಳ್ಳೆ ಅಪ್ಡೇಟ್ ಮಾಡಿಕೊಡಿ. ಆವಾಗ ನೀವು ನಿಮ್ಮ ಜೀವನ ಬದಲಾಗ್ತದೆ. ನಿಮ್ಮ ಜೀವನ ಬದಲಾಗಬೇಕು. ಯಾವಾಗಲೂ ಕಾರ್ಮಿಕರಾಗಿ ಉಳಿಬಾರ್ದು. ನಿಮ್ಮ ಜನ್ರೇಷನ್ನು ಹೋಗ್ತಾ ಅಪ್ಡೇಟ್ ಆಗಬೇಕು. ಆವಾಗ ಸಮಾಜ ಸುಧಾರಣೆ ಆಗ್ತದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಫಸ್ಟ್ ಪ್ರಾರಂಭ ಮಾಡಿದ್ದು ಕಾರ್ಮಿಕರ ಪಕ್ಷ. 18 ಗಂಟೆ 12 ಗಂಟೆ 13 ಗಂಟೆ ಸಿಕ್ಕಾಪಟ್ಟೆ ದುಡಿಸ್ಕೊಳ್ತಾ ಇದ್ರು. ಅವರು ಕಾರ್ಮಿಕ ಪಕ್ಷ ಸ್ಥಾಪನೆ ಮಾಡಿದ ಮೇಲೆ, ಅವರು ಸಂಸದರಾಗಿ ಬಂದ ಮೇಲೆ ಮೊದಲು ಮಾಡಿದ ಕೆಲಸ ಏನು ಗೊತ್ತಾ? ಅವರ ಕಾರ್ಯ ನಿಮ್ಮ ಕೆಲಸದ ಅವಧಿ 8 ಗಂಟೆಗೆ ಇಳಿಸಿದ್ರು. ನೀವೆಲ್ಲರೂ ಕೂಡ ಒಂದು ಚಪ್ಪಾಳೆಯೊಂದಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಇವಾಗ ನೆನ್ಕೋಬೇಕಾಗತ್ತೆ. ನಿಮ್ಮ ಕಾರ್ಮಿಕರು ಏನೇ ಕೆಲಸ ಮಾಡರು, ಕಾರ್ಮಿಕರಂದ್ರೆ ಬರೀ ಕಟ್ಟಡ ಕಾರ್ಮಿಕರೇ ಅಂತಲ್ಲ, ಎಲ್ಲ ಡಿ ದರ್ಜೆ ನೌಕರರೆಲ್ಲ ಕಾರ್ಮಿಕರೇ. ಎಲ್ಲ ಆಫೀಸುಗಳಲ್ಲಿ ದುಡಿತಾ ಇರೋರು ಬಹಳ ಕೆಳ ದರ್ಜೆಯಲ್ಲಿರೋರೆಲ್ಲ ಕಾರ್ಮಿಕರೇ. ಪರ್ಮನೆಂಟ್ ಆಗಿ ಸಂಬಳ ಇಲ್ಲದೆ ಔಟ್ಸೋರ್ಸ್ ಅಂದರೆ ಗುತ್ತಿಗೆ ತಗೊಂಡಿರ್ತಾರೆ, ಅವರೆಲ್ಲ ಕಾರ್ಮಿಕರೇ. ಇವನ್ನೆಲ್ಲ ನೀವು ಕೂಡಿಸ್ಕೋಬೇಕಾಗಿದೆ. ನಿಮ್ಮ ಎಲ್ಲ ಸವಲತ್ತುಗಳು ಬೇಕು ಅಂದಾಗ
ನೀವೆಲ್ಲ ಒಗ್ಗಟ್ಟಾಗಿ ಭಾಳ ಒಗ್ಗಟ್ಟಾಗಿ ವರ್ತಿಸಿದರೆ ನೀವು ಅಪ್ಡೇಟ್ ಆಗ್ಬೋದು. ಏನು ಕಾರ್ಯ ಸಮಾಜದಿಂದ ಏನೇನು ಸಿಗಬೇಕೋ, ನಿಮಗೆ ಸರ್ಕಾರದ ಏನೇನು ಸಿಗಬೇಕೋ ಎಲ್ಲವನ್ನು ಕೂಡ ನೀವು ಪಡ್ಕೋಬೋದು. ನಿಮ್ಮಲ್ಲಿ ಯಾವ ಒಗ್ಗಟ್ಟಿನ ಕೊರತೆ ಇರುತ್ತೋ, ಒಗ್ಗಟ್ಟಿನ ಕೊರತೆ ಯಾವಾಗಿರುತ್ತೋ ಅವಾಗ ಏನು ಕೂಡ ಪಡೆಯೋಕ್ಕಾಗಲ್ಲ. ಫಸ್ಟ್ ನೀವು ಒಗ್ಗಟ್ಟಾಗಬೇಕು, ಒಗ್ಗೂಡಿಸಬೇಕು, ಯಾರಾದರೂ ಒಬ್ಬರ ನಾಯಕತ್ವದಲ್ಲಿ ನಡೀಬೇಕು. ಇತ್ತೀಚೆಗೆ ಆಗ್ತಾ ಇರೋದು ಏನಂದರೆ, ಒಬ್ಬರು ಯಾರೋ ಇನ್ನೂ ಸ್ವಲ್ಪ ಮುಂದೆ ಲೀಡರ್ ಆಗಿದ್ದಾರೆ ಅವ್ರ ಮೇಲೆ ನಂಬಿಕೆ ಕಳ್ಕೊಂಡ್ಬಿಡ್ತೀವಿ. ಯಾರನ್ನಾದ್ರೂ ಒಬ್ಬರು ನಂಬಬೇಕು. ನಾವು ನಾಯಕತ್ವ ಅಂದಮೇಲೆ ಅವರು ಒಂದು ನಂಬಬೇಕಾಗುತ್ತೆ. ಒಂದು ಟೀಮ್ ವರ್ಕ್ ಮಾಡಿಕೊಂಡು, ಒಂದು ಸಂಘ ಬಲವಾಗಿ ಮಾಡಿಕೊಂಡು ಅವರ ಇದರಲ್ಲಿ ನಡೆದಿದೆ ಆದರೆ ಎಲ್ಲ ಸವಲತ್ತುಗಳನ್ನು ನೀವು ಪಡೆಯಬಹುದು. ಪಡೆದು ನಿಮಗೆ ಸಾಕಷ್ಟು ಸರ್ಕಾರದ ಸವಲತ್ತಿದೆ. ಇಷ್ಟೇ ನಿಗದಿಯಾದಂತಹ ಕೂಲಿ ಕೊಡಲೇಬೇಕು ಅಂತಿದೆ. ಆದರೆ ಈ NREG ವರ್ಕು ಇವೆಲ್ಲ ಮಾಡ್ತಾ ಇದ್ದಾಗ ಹಳ್ಳಿ ಕಡೆ ನೋಡ್ಬೇಕು ಪಾಪ. ಆಕ್ಚುಲಿ ಕಾರ್ಮಿಕರಿಗೆ ಸಿಗಬೇಕು ಆ ಕೆಲಸ ಎಲ್ಲ. ಆದರೆ ಅವರಿಂದ ಕಸಿದುಕೊಂಡು ದೊಡ್ಡ ದೊಡ್ಡ ಭೂಸ್ವಾಮಿಗಳು, ಕಾಂಟ್ರಾಕ್ಟರ್ಗಳು ಇವರೆಲ್ಲ ಏನು ಮಾಡ್ತಾ ಇದ್ದಾರೆ, ಎಲ್ಲ JCBಗಳು ಎಲ್ಲ ಇಟ್ಕೊಂಡು ಅವರ ಕೆಲಸ ಎಲ್ಲ ಕಿತ್ಕೊಳ್ತಾ ಇದ್ದಾರೆ. ಇಷ್ಟು ದಿನ ಅಂತ ಜಾಬ್ ನಿಮಗೆ ಗ್ಯಾರಂಟಿಯಾಗಿ ಕೊಡಬೇಕು. ಹಳ್ಳಿಗಳಲ್ಲಿ ಕೂಡ ಅಳಿದಾಡುವಂಗಿಲ್ಲ. ಕೇಂದ್ರ ಸರ್ಕಾರಗಳು ಇಷ್ಟು ದಿನಗಳ ಕೆಲಸ ಕೊಡಲೇಬೇಕು, ಇಷ್ಟು ಅವ್ರಿಗೆ ಕೂಲಿ ಕೊಡಲೇಬೇಕು ಎಲ್ಲ ಫಿಕ್ಸ್ ಮಾಡಿದೆ. ಆದರೆ ಹಳ್ಳಿಗಳಲ್ಲಿ ನಡೀತಾ ಇರೋದು ಬರೀ JCBಗಳಾಗಲಿ, ಬರೀ ಟ್ರಾಕ್ಟರ್ಗಳಾಗಲಿ. ಅದು ಕೂಡ ನೀವು ಮುಂದಿನ ದಿನಗಳಲ್ಲಿ ಎಲ್ಲ ಪಂಚಾಯಿತಿಗಳಲ್ಲಿ ಅರ್ಜಿ ಕೊಟ್ಟು ನೀವು ನಿಮ್ಮ ಕಾರ್ಮಿಕರು ಸಿಗಬೇಕಾದಂಥ ಎಲ್ಲ ಸವಲತ್ತುಗಳನ್ನು ನೀವು ಪಡೀಬೇಕು. ಹಳ್ಳಿಗಳಲ್ಲಿ PDOಗೆ ನೀವು ಅರ್ಜಿ ಕೊಡಬೇಕು. ನಾನು ಒಬ್ಬ BO ಆಗಿ ಹೇಳುವ ವಿಚಾರ ಏನಂದರೆ, ನಿಮ್ಮ ಹಳ್ಳಿಗಳಲ್ಲೂ ಅಷ್ಟೇ ಶಾಲೆಗಳಲ್ಲಿ ಯಾರಾದರೂ ಕೆಲಸ ಮಾಡದೇ ಇದ್ದರೆ ನೀವು ಆರಾಮಾಗಿ ಅವರನ್ನು ಪ್ರಶ್ನೆ ಮಾಡ್ಬೋದು. ನಿಮಗಾಗಿರುವ ಶಾಲೆಗಳೆಲ್ಲ ಪ್ರಶ್ನೆ ಮಾಡಿ ಅವರ ಮೇಲೆ ನಾವು ಕ್ರಮಗಳು ಕೂಡ ತಗೊಳ್ತಿರ್ಬೇಕಾದ್ರೆ. ನಾನು ಬಂದಿದ್ದೀವಿ, ನಮ್ಮ ಅವಧಿಯಲ್ಲಿ ಒಳ್ಳೆ ಪಾಠ ಮಾಡ್ತಾರೆ ಅಂತ ಬಂದಿದ್ದೀವಿ. ನಮ್ಮ ಶಿಕ್ಷಕರು ಕೂಡ ಸ್ಪಂದಿಸ್ತಾ ಇದ್ದಾರೆ. ಸರ್ ನೀವು ಮಾಡ್ತಾ ಇರೋದು ಕರೆಕ್ಟಾಗಿದೆ, ನಮ್ಮ ಸ್ಕೂಲ್ ಅವರ್ಸಲ್ಲಿ ನಾವು ಪಾಠ ಮಾಡ್ಕೊಳ್ತೀವಿ ಸರ್ ಅನ್ನೋ ಮಟ್ಟಕ್ಕೆ ಬಂದಿದ್ದಾರೆ. ಅದಕ್ಕೋಸ್ಕರ ಅತ್ಯಂತ ಸಂತೋಷವಾದ ವಿಚಾರ ನನಗೇನೆಂದರೆ, ಒಳ್ಳೆಯ ಪಾಠ ಮಾಡಿಸೋಣ ಅಂತಷ್ಟೇ, ಇನ್ನೇನಿಲ್ಲ. ಅದಕ್ಕೋಸ್ಕರ ಯಾಕೆ ಮಾಡಿಸ್ತಾ ಇದ್ದೀವಿ ಅಂದರೆ, ಸರ್ಕಾರಿ ಶಾಲೆಗಳಲ್ಲಿ ಇನ್ನೂ ಬಡವರಾಗಿ ಉಳಿದೋಗ್ತಾ ಇದ್ದಾರೆ. ಅದಕ್ಕೋಸ್ಕರ ಅವರ ಜೀವನ ಹಸನಾಗಬೇಕು, ಆ ಮಕ್ಕಳು ಒಳ್ಳೆ ಆಗಬೇಕು. ನಿಮ್ಮ ಮಕ್ಕಳು ಕೂಡ ಇವಾಗ ಒಳ್ಳೆ ರೀತಿಯಲ್ಲಿ ಓದ್ತಾ ಇದ್ದಾರೆ ಕೆಲವರು. ಅವರನ್ನು ನೀವು ಪ್ರತಿದಿನವೂ ಭಾಳ ಪ್ರೀತಿಗೆ ಬಲಿಯಾದಾಗ ನಿಮ್ಮ ಮಕ್ಕಳು ಕೂಡ ಅದನ್ನು ಅನುಕರಣೆ ಮಾಡ್ತಾರೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಮಕ್ಕಳಿಗೆ ನೀವು ಭಯ ಪಡಬೇಕು. ನಮ್ಮ ಮಕ್ಕಳನ್ನು ನಾವು ಚೆನ್ನಾಗಿ ಮಾಡ್ಕೋಬೇಕು, ಚೆನ್ನಾಗಿ ಉದ್ಧಾರ ಮಾಡ್ಕೋಬೇಕು. ಅವರನ್ನು ನಾವು ಪ್ರತಿ ರೀತಿಯಲ್ಲೂ ಕೂಡ ಚೆನ್ನಾಗಿ ಬೆಳೆಸಬೇಕು. ನನ್ನ ಜೀವನ ಅವ್ರಿಗೆ ಬರಬಾರ್ದು.